ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ NEP ಸಿಲೆಬಸ್ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಇರುವಂತಹ 5 ಅಂಕದ ಪ್ರಶ್ನೆ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಮತ್ತು ಅದರ ಕಲೆಕ್ಷನ್ ಪೀರಿಯಡ್ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕೊಟ್ಟಿರುವಂತಹ ಕ್ವಶನ್ ಏನಿದೆ, ಟೋಟಲ್ ಸೇಲ್ ಇದೆ, ಕ್ಯಾಶ್ ಸೇಲ್ ಇದೆ, ಓಪನಿಂಗ್ ಡೆಟಾರ್ಸ್ ಇದೆ, ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಡೆಟಾರ್ಸ್ ಮತ್ತು ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಅವರು ಕೊಟ್ಟು ನಮಗೆ ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಹಾಗೂ ಕಲೆಕ್ಷನ್ ಪೀರಿಯಡ್ ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಡೆಟಾರ್ಸ್ ಟರ್ನ್ಓವರ್ ರೇಷಿಯೋಗೆ 4 ಮಾರ್ಕ್ಸ್ ಇರುತ್ತೆ, ಕಲೆಕ್ಷನ್ ಪೀರಿಯಡ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಮೊದಲು ಫಾರ್ಮುಲಾ ನೋಡ್ಕೊಳ್ಳೋಣ. ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ ಕಂಡುಹಿಡಿಬೇಕಂದ್ರೆ ಕ್ರೆಡಿಟ್ ಸೇಲ್ ಡಿವೈಡೆಡ್ ಬೈ ಎವರೇಜ್ ಡೆಟಾರ್ಸ್. ಕ್ರೆಡಿಟ್ ಸೇಲ್ ಹಾಗೂ ಎವರೇಜ್ ಡೆಟಾರ್ಸ್ ಕ್ವಶನ್ ಅಲ್ಲಿ ಇರೋದಿಲ್ಲ, ಅವುಗಳನ್ನ ಕಂಡುಹಿಡಿಯೋದಕ್ಕೆ 2 ಫಾರ್ಮುಲಾ ಬರುತ್ತೆ. ಮೊದಲು ಕ್ರೆಡಿಟ್ ಸೇಲ್ ಕಂಡುಹಿಡಿಯೋಣ. ಸೊ ಕ್ರೆಡಿಟ್ ಸೇಲ್ ನ ಫಾರ್ಮುಲಾ ಟೋಟಲ್ ಸೇಲ್ ಅಲ್ಲಿ ಕ್ಯಾಶ್ ಸೇಲ್ ಮೈನಸ್ ಮಾಡಬೇಕು. ಕ್ವಶನ್ ಅಲ್ಲಿ ಇರುವಂತಹ ಟೋಟಲ್ ಸೇಲ್ ಏನಿದೆ ಅದು 2 ಲ್ಯಾಕ್ ಇದೆ, ಕ್ಯಾಶ್ ಸೇಲ್ ಇದೆ ಅದು 40,000 ಇದೆ. ಸೊ 2 ಲ್ಯಾಕ್ ನಲ್ಲಿ 40,000 ನ ಮೈನಸ್ ಮಾಡಿದ್ರೆ 1,60,000 ಇದು ಕ್ರೆಡಿಟ್ ಸೇಲ್ ಆಯ್ತು. ಇನ್ನು ನೆಕ್ಸ್ಟ್ ಬೇಕಾಗಿರೋದು ಡಿವೈಡೆಡ್ ಬೈ ಮಾಡೋದಕ್ಕೆ ಎವರೇಜ್ ಕ್ರೆಡಿಟಾರ್ಸ್. ಸೊ ಎವರೇಜ್ ಕ್ರೆಡಿಟಾರ್ಸ್ ಕಂಡುಹಿಡಿಬೇಕಂದ್ರೆ ಅದರ ಫಾರ್ಮುಲಾ ಓಪನಿಂಗ್ ಡೆಟಾರ್ಸ್, ಓಪನಿಂಗ್ ಬಿಲ್ಸ್ ರಿಸೀವಬಲ್, ಕ್ಲೋಸಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ನಾಲ್ಕನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಕ್ವಶನ್ ಅಲ್ಲಿರುವಂಥ ಓಪನಿಂಗ್ ಡೆಟಾರ್ಸ್ ಏನಿದೆ 20,000 ಇದೆ, ಓಪನಿಂಗ್ ಬಿಲ್ಸ್ ರಿಸೀವಬಲ್ 30,000 ಇದೆ, ಓಪನಿಂಗ್ ಡೆಟಾರ್ಸ್ ಕ್ಲೋಸಿಂಗ್ ಡೆಟಾರ್ಸ್ 15,000 ಇದೆ, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ 25,000 ಇದೆ. ಇವುಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. ಓಪನಿಂಗ್ ಡೆಟಾರ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಕ್ಲೋಸಿಂಗ್ ಡೆಟಾರ್ಸ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ 2 ಮಾಡಿದಾಗ ಆನ್ಸರ್ ಬರುತ್ತೆ 45,000 ರುಪೀಸ್. ಎರಡು ನಮಗೀಗ ಗೊತ್ತಾಯ್ತು. ಈಗ ನಾವು ಟರ್ನ್ ಓವರ್ ರೇಷಿಯೋನ ಕಂಡುಹಿಡಿಬಹುದು. ಸೊ ಕ್ರೆಡಿಟ್ ಸೇಲ್ ಕಂಡುಹಿಡಿದಿದ್ದೀವಿ, 1ನೇ ಸೂತ್ರದಿಂದ 1,60,000 ಬಂದಿದೆ. ಕ್ರೆಡಿಟ್ ಎವರೇಜ್ ಡೆಟಾರ್ಸ್ ಕಂಡುಹಿಡಿದಿದ್ದೀವಿ, 45,000 ಬಂದಿದೆ. ಎರಡನ್ನು ಡಿವೈಡೆಡ್ ಬೈ ಮಾಡಿದಾಗ ಇದನ್ನು ನಾವು ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. 3.55 ಟೈಮ್ಸ್ ಆನ್ಸರ್ ಬಂದಿದೆ. ಇದನ್ನ ಕಲೆಕ್ಷನ್ ಪೀರಿಯಡ್ಗೆ ಕನ್ವರ್ಟ್ ಮಾಡೋಣ. ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ. ಒಂದು ವರ್ಷಕ್ಕೆ ಡೇಸು 365 ಇರುತ್ತೆ ಒಂದು ಇಯರ್ನಲ್ಲಿ. ಡಿವೈಡೆಡ್ ಬೈ ನಮ್ದು ಆನ್ಸರ್ ಬಂದಿರೋದು 3.55 ಟರ್ನ್ ಓವರ್ ರೇಷಿಯೋ. ಎರಡನ್ನು ಡಿವೈಡೆಡ್ ಬೈ ಮಾಡಿದಾಗ 102.5 ಅಂದರೆ ಕಂಪ್ನಿ 102 ದಿನಕ್ಕೆ ತನ್ನ ಕೊಟ್ಟಿರುವಂಥ ಉದ್ರಿಗಳನ್ನ ಕಲೆಕ್ಟ್ ಮಾಡಬೇಕು, ವಾಪಸ್ ರಿಟರ್ನ್ ಕಲೆಕ್ಷನ್ ಮಾಡಬೇಕು ಅನ್ನೋದು ಇದರ ಅರ್ಥ. ಸೊ ಇದಿಷ್ಟು ನಿಮಗೆ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಮೇಲೆ ಕೇಳುವಂಥ ಪ್ರಶ್ನೆ ಹಾಗೂ ಉತ್ತರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್, ಸೊ ಅಂದರೆ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಧನ್ಯವಾದಗಳು.